ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಪುರ ಎಂಬ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ದಲಿತ ಯುವತಿಯ ಮರ್ಯಾದೆಗೇಡು ಹತ್ಯೆಯನ್ನು ರಾಜ್ಯ ಸಮಿತಿ ತೀವ್ರವಾಗಿ ಖಂಡಿಸಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಮಾನ್ಯ ಡಿವೈಎಸ್ಪಿ ಸಾಹೇಬರು ಇವರ ಮುಖಾಂತರ ಮಾನ್ಯರೇ ವಿಷಯ ನಾವು ಜುಡಿಷಿಯಲ್ ಪ್ರೊಸೆಸ್ ಆಗಿರ್ಲಿ, ನಾವೇನು ಕಾನೂನಾತ್ಮಕವಾದಂತ ಹೋರಾಟ ಮಾಡ್ತೀವಿ ಕೋರ್ಟ್ ಒಳಗಡೆ, ಅದ್ರ ಮುಖಾಂತರ ಆಗಿರ್ಲಿ, ಆಮೇಲೆ ಎಲ್ಲಾ ಇಲಾಖೆಗಳು ಅದಕ್ಕೆ ಪೂರಕವಾದಂತ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು. ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ, ಇವತ್ತು ನಮ್ಮ ಬೇರೆ ಬೇರೆ ಸಂಘಟನೆ ಎಲ್ಲಾ ಮುಖಂಡರು ಹೇಳಿದ್ರು ಅವ್ರಿಗೇನು ಪರಿಹಾರ ಕೊಡ್ಬೇಕು. ಇವತ್ತು 50 ಲಕ್ಷ ಅಂತಂದೇಳಿ ಬೇಡಿಕೆ ಇಟ್ಟಿದಾರ. ಅದ್ರ ಜೊತೆಗೆ ಅವರು ತುಂಬಾ ಬಡವರು. ಇವತ್ತು ಮಗಳು ಬೇರೆ ಜಾತಿ ಹುಡುಗನನ್ನ ನಂಬಿ ಇವತ್ತು ಮದುವೆ ಮಾಡ್ಕೊಂತೀನಿ ಅಂತಂದೇಳಿ ಅಂದ್ರೆ ಯಾವುದೇ ರೀತಿ ಚಕಾರ ಇರ್ತದೆ, ಏನೋ ಚೆನ್ನಾಗಿರ್ತಾವಪ್ಪ ಅಂತಂದೇಳಿ ಅನ್ಕೊಂಡಿದ್ದೆ. ಇವತ್ತು ಆ ಹುಡುಗಿ ಒಂದು ಕೊಲೆಗೆ ದೊಡ್ಡ ಕಾರಣ ಆಯ್ತು ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಇವತ್ತು ಅವರಲ್ಲಿ ಕಾಡ್ತಾ ಇದೆ. ಸೊ ಹಂಗಾಗಿ ಇವತ್ತು ನಮ್ಮ ಒಳಪಂಗಡ ಆಗಿರ್ಲಿ, SC ST ಗಳಲ್ಲಿ ಒಳಪಂಗಡ ಆಗಿರ್ಲಿ, ನಾವು ಬೇರೆ ಜಾತಿಯವರಿಂದ ನಮ್ಮ ಮೇಲೆ ದೌರ್ಜನ್ಯ ಆಗೋದಕ್ಕಿಂತ ಒಳಪಂಗಡದಲ್ಲೇ ಜಾಸ್ತಿ ಆಗ್ಬಿಟ್ಟಿದ್ದು. ಅದನ್ನ ಫಸ್ಟ್ ತಡಿಬೇಕು. ದಯವಿಟ್ಟು ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ರಿಕ್ವೆಸ್ಟಿಂಗ್ ಯು ಸರ್, ಇದನ್ನ ತಡೆಯೋದಕ್ಕೆ ಶಾಶ್ವತವಾದಂತ ಪರಿಹಾರ ಹುಡುಕಿದ್ರೆ ಮಾತ್ರ ಇದನ್ನ ತಡೆಯೋದಕ್ಕೆ ಸಾಧ್ಯ. ಹಂಗಾಗಿ ಇವತ್ತು